ನಾವೀಗ ಆಪರೇಷನ್ ಸಿಂಧೂರದ ಬಗ್ಗೆನೇ ಮಾತನಾಡೋಣ ಅಂತ ಹೇಳಿ. ಯಾವ ರೀತಿ ಬಿಹಾರದ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಹುಡುಕಿ ಗುರುತಿಸಿ ಭೂಮಿಯ ಕೊನೆವರೆಗೂ ಕರ್ಕೊಂಡು ಹೋಗಿ ಹೊಡಿತೀವಿ. ಯಾವ ರೀತಿ ಅಂದರೆ ಯಾರು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ. ಇಡೀ ವಿಶ್ವ, ಇನ್ಫ್ಯಾಕ್ಟ್ ಪಾಕಿಸ್ತಾನ ಕೂಡ ಇವತ್ತು ಭಾರತ ಮಾಕ್ ಡ್ರಿಲ್ನಲ್ಲಿ ಬ್ಯುಸಿ ಇರುತ್ತೆ ಅಂದ್ಕೊಂಡಿತ್ತು. ಆದರೆ ನೇರವಾಗಿ ಹೋಗಿ ಮದ್ರಸಾಗಳನ್ನು, ಯಾವ ಉಗ್ರಗಾಮಿಗಳು ಧರ್ಮ ಕೇಳಿ ಹೊಡೆದ್ರೋ ಆ ಧರ್ಮ ಕೇಂದ್ರಗಳನ್ನೇ ಹೊಡೆದು ಬಂದಿದೆ ಭಾರತ. ಅನ್ಬಿಲೀವಬಲ್, ಅನ್ಇಮ್ಯಾಜಿನಬಲ್ ಪರಿಸ್ಥಿತಿಯಲ್ಲಿ. ಸ್ಮಿತಾ, ಹೌದು, ಬಟ್ ಐ ಸ್ಟಿಲ್ ಡೋಂಟ್ ಥಿಂಕ್ ಇದು ನರೇಂದ್ರ ಮೋದಿ ಅವರ ಕಂಪ್ಲೀಟ್ ಪರಿಕಲ್ಪನೆ ಅಂತ. ಅವರ ಬತ್ತಳಿಕೆಯಲ್ಲಿ ಇನ್ನೂ ಬೇಕಾದಷ್ಟು ಬಾಕಿ ಇದೆ. ಬಿಕಾಸ್ ಅವ್ರು ಹೇಳಿರೋ ಮಾತನ್ನ ನೀವು ಸರಿಯಾಗೇ ಉಚ್ಚರಿಸಿದಿರಿ. ಅವ್ರು ಹೇಳಿದ್ರು ಈ ವಿಶ್ವದ ಅಥವಾ ಜಗತ್ತಿನ ಭೂಮಿಯ ಕೊನೆಗೆ ಅವ್ರನ್ನ ತಳ್ಳಿಬಿಡ್ತೀವಿ ಅಂತ. ಇನ್ನೂ ಏನು ಮಾಡಲಿಲ್ಲ, ನಾವು ಪ್ರಿಸೈಸ್ ಆಗಿರುವಂತ 9 ಅಟ್ಯಾಕ್ ಮಾಡಿದ್ದೀವಿ ಅಷ್ಟೇ. ಮತ್ತು ಈ ಅಟ್ಯಾಕ್ ನ ವೈಶಿಷ್ಟ್ಯ ಏನು ಗೊತ್ತಾ ಸ್ಮಿತಾ, ಇದು ಯೂಶುವಲ್ ಆಗಿ ಯುದ್ಧ ಹೇಗೆ ನಡೆಯುತ್ತೆ ಅಂತಂದ್ರೆ ಸರ್ಪ್ರೈಸ್ ಅಟ್ಯಾಕ್ ಯಾರು ಮಾಡ್ತಾರೋ ಅವರಿಗೆ ಯುದ್ಧ ಗೆಲ್ಲುವಂತ ಸಾಧ್ಯತೆಗಳು ಬಹಳ ಅಂತ. ಆದ್ರೆ ಭಾರತ ಇಲ್ಲಿ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ದಲ್ಲ. ಭಾರತ ಇಲ್ಲಿ ಮಾಡಿರುವಂತ ಅಟ್ಯಾಕ್ ಎಂತದ್ದು ಅಂತಂದ್ರೆ ಕಳೆದ 16 ದಿನಗಳಿಂದ ನಾವು ಮಾಡ್ತೀವಿ ಅಂತ ಹೇಳಿಕೊಂಡು ಮಾಡಿರುವಂತದ್ದು. ಪಾಕಿಸ್ತಾನ ಪದೇ ಪದೇ ಹೇಳ್ತು, ನೀವು ನೀರು ತಡೆದ್ರೆ ನಾವು ಅದನ್ನ ವಿರೋಧಿಸ್ತೀವಿ, ಅದನ್ನ ಆಕ್ಟ್ ಆಫ್ ವಾರ್ ಅಂತ ಕರಿತೀವಿ. ನಾವು ನೀರು ತಡೆದ್ವಿ, ಪಾಕಿಸ್ತಾನ ಏನೂ ಕಿತ್ಕೊಳ್ಳಕ್ ಆಗ್ಲಿಲ್ಲ. ಪಾಕಿಸ್ತಾನ ಅಪ್ರಚೋದಿತ ಶೆಲ್ ದಾಳಿಯನ್ನ ನಮ್ಮ ಗಡಿ ಭಾಗದಲ್ಲಿ ಮಾಡ್ತು. ಭಾರತ ಅದಕ್ಕೆ ಯಾವ ತರ ಉತ್ತರ ಕೊಡ್ತು ಅಂತಂದ್ರೆ ಗಡಿಯ ಪೋಸ್ಟ್ ಗಳನ್ನು ಬಿಟ್ಟು ಹ್ಯೂಮನ್ ಶೀಲ್ಡ್ ಗಳ ಹಿಂದೆ ಹೋಗಿ ಪಾಕಿಸ್ತಾನಿ ಸೈನಿಕರು ಅಡಗಿಕೊಳ್ಳುವಂತ ಸ್ಥಿತಿ ಬಂದಿತ್ತು. ಭಾರತ ಪಾಕಿಸ್ತಾನಕ್ಕೆ ಹೇಳ್ತು, ನಮ್ಮ ಸೈನಿಕ ಜಮಾವಣೆಯನ್ನ ನೀಟಾಗಿ ಮಾಡಿಕೊಂಡು ವ್ಯವಸ್ಥಿತವಾಗಿ ನಾನು ಅಟ್ಯಾಕ್ ಮಾಡ್ತೀನಿ. ಡೇ ಟು ಟೈಮ್ ಒಂದು ಹೇಳಲಿಲ್ಲ ಬಿಟ್ರೆ ಇನ್ನೆಲ್ಲವನ್ನೂ ನಾವು ಮಾಡಿದ್ವಿ. ಸೊ ಪಾಕಿಸ್ತಾನ ವಾಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಾಗಲೇ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇಷ್ಟು ವೀಕ್ ಆಗಿದೆ ಅಂತಂದ್ರೆ, ಇನ್ನು ಎಕ್ಸ್ಪೆಕ್ಟ್ ಮಾಡದೆ ನಾವು ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನದ ಕತೆ ಏನಾಗಬೇಕು. ಅಂಡ್ ಬಿಲೀವ್ ಮೀ, ಇಡೀ ಪಾಕಿಸ್ತಾನ ಈಗ ಪಿಒಕೆ ಕಡೆ ತಿರ್ಕೊಂಡಿದ್ದಾಗ ಇನ್ನು ಅಟ್ಯಾಕ್ಗಳು ಬೇರೆ ದಿಕ್ಕಿನಿಂದ ಬಂದ್ರು ಯಾರು ಅಚ್ಚರಿ ಪಡಬೇಕಾಗಿಲ್ಲ. ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೋ, ಅವ್ರು ಏನು ಬಿಹಾರದಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ರು, ಅದರ ಒಂದು ಝಲಕಷ್ಟೇ ಇನ್ನು ಬಂದಿದೆ. ಟ್ರೈಲರ್ ಅಷ್ಟೇ, ಇದು ಪಿಕ್ಚರ್ ಅಭಿ ಬಾಕಿ ಅಂತ ನನಗನ್ಸುತ್ತೆ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದ್ರಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ನಿಸ್ಸೀಮ ಅನ್ನಿಸ್ಕೊಂಡ್ಬಿಟ್ಟಿದೆ. ಬಟ್ ಈ ಬಾರಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೂ ಆಪ್ಷನ್ ಇಲ್ಲ. ಹೊಡೆದಿರೋದು ಪಾಕಿಸ್ತಾನದ ಸೇನಾಪಡೆನೂ ಅಲ್ಲ, ಪಾಕಿಸ್ತಾನದ ಅಮಾಯಕ ನಾಗರಿಕರೂ ಅಲ್ಲ, ಉಗ್ರಗಾಮಿಗಳನ್ನ ಹೆಂಗ್ ಡಿಫೆಂಡ್ ಮಾಡ್ಕೊಳ್ಳುತ್ತೆ ಪಾಕಿಸ್ತಾನ ಇದನ್ನ ಜಾಗತಿಕ ಮಟ್ಟದಲ್ಲಿ ಅಂತ? ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಇದಾಗಲೇ ನಾನು ಫಾರ್ ದ ಫಸ್ಟ್ ಟೈಮ್ ಪಾಕಿಸ್ತಾನದ ಪರಿಸ್ಥಿತಿ ನೋಡ್ತಾ ಇರೋದು. ಇದುವರೆಗೂ ನಡೆದ ಯುದ್ಧಗಳಲ್ಲಿ ಪಾಕಿಸ್ತಾನ ಒಳಗೆ ಬರ್ತಿತ್ತು, ಆನಂತರ ನಾವು ಅವರನ್ನ ಹೊರಗೆ ದಬ್ಬುತ್ತಾ ಇದ್ವಿ. ನಾವು ಹೊರಗೆ ಪೂರ್ಣ ದಬ್ಬಿ ಪಾಕಿಸ್ತಾನವನ್ನು ಧ್ವಂಸ ಮಾಡಿಕೊಳ್ಳೋ ಹೊತ್ತಲ್ಲಿ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮುಂದೆ ಹೋಗಿ ಗೋಗರಿತಿತ್ತು. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಪಾಕಿಸ್ತಾನ್ ವಾರ್ಸ್, ಪಾಕಿಸ್ತಾನ ಯುದ್ಧ ಶುರುವಾಗೋಕ್ಕಿಂತ ಮುಂಚೆ, ಆಕ್ಷನ್ ನಡೆಯೋಕ್ಕಿಂತ ಮುಂಚೆಯೇ ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ನ ಮುಂದೆ ಹೋಗಿ ಗಿಡಗಿಡಾಯಿಸ್ತು, ಗೋಗರಿತು, ದಯಮಾಡಿ ನಮ್ಮನ್ನು ಕಾಪಾಡಿ, ಹೇಗಾದ್ರೂ ಮಾಡಿ ನಮ್ಮನ್ನು ಉಳಿಸಿ ಅಂತ. ಆದ್ರೆ ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಇದ್ದಂತ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಹೇಗೆ ಚೀಮಾರಿ ಹಾಕಿದ್ವು ಅಂತಂದ್ರೆ, ನೀವು ಮಾಡಿದ್ದು ತಪ್ಪು, ಇದಕ್ಕೆ ಅನುಭವಿಸಬೇಕು ಅಂತ ಹೇಳಿದ ನಂತರ ಪಾಕಿಸ್ತಾನದ ಯುನೈಟೆಡ್ ನೇಷನ್ಸ್ ನ ಅಂಬಾಸಿಡರ್ ತಾನೊಬ್ಬನೇ ಬಂದು ಪ್ರೆಸ್ ಮೀಟ್ ಅನ್ನ ಹ್ಯಾಂಡಲ್ ಮಾಡಬೇಕಾಗಿ ಬಂತು. 8:30-9 ನಿಮಿಷಗಳ ಒಂದು ಪ್ರೆಸ್ ಮೀಟ್ ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಅಕ್ಕಪಕ್ಕದಲ್ಲಿ ಮತ್ತು ಯಾವ ರಾಷ್ಟ್ರದವರು ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಅರ್ಥ ಇದು ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ. ಈ ಗಲಾಟೆಗಳು, ಯುದ್ಧಗಳು ಶುರುವಾಗೋಕ್ಕಿಂತ ಮುಂಚೆ ಮುಗಿಸಿ ಆಗಿದೆ. ಅಟ್ ದ ಸೇಮ್ ಟೈಮ್ ಭಾರತ ಯುದ್ಧ ಮಾಡುತ್ತೆ ಅಂತ ಗೊತ್ತಾದಾಗಲೂ ಅಮೆರಿಕ ಭಾರತದೊಂದಿಗೆ ಬೈಲ್ಯಾಟರಲ್ ಟ್ರೇಡ್ ಒಪ್ಪಂದ ಮಾಡಿಕೊಂಡಿದೆ. ಯುಕೆ ನಿನ್ನೆ ತಾನೇ ಬೈಲ್ಯಾಟರಲ್ ಟ್ರೇಡ್ ಒಪ್ಪಂದ ಮಾಡಿಕೊಂಡಿದೆ. ಭಾರತಕ್ಕೆ ಮುಸ್ಲಿಂ ಕಂಟ್ರಿಗಳು ಹೇಳಿವೆ 100% ನಿಮ್ ಜೊತೆ ಇದ್ದೀವಿ ಅಂತ. ಸೊ ಭಾರತ ನಿಧಾನವಾಗಿ ಇದೇ ಸಂದರ್ಭದಲ್ಲಿ ವ್ಯಾಪಾರದ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಹೋಗ್ತಿದೆ ಅಂತಂದ್ರೆ ಇಡೀ ಜಗತ್ತು ಭಾರತದ ಪರವಾಗಿದೆ. ಮತ್ತು ಭಾರತ ನರೇಟಿವ್ ನ ಹೆಂಗ್ ಬಿಲ್ಡ್ ಮಾಡಿದೆ ಅಂತಂದ್ರೆ, ನಾವ್ ಯಾವಾಗ್ಲೂ ಹೇಳ್ತಿದ್ವಲ್ಲ ನರೇಟಿವ್ ವಾರ್ ನಲ್ಲಿ ನಾವು ಸೋಲ್ತೀವಿ ಅಂತ. ಫಾರ್ ದ ಫಸ್ಟ್ ಟೈಮ್ ಭಾರತದ ನರೇಟಿವ್ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗಿದೆ ಅಂತಂದ್ರೆ, 26 ಜನರನ್ನ ನಾವು ಕಳ್ಕೊಂಡಿದ್ದನ್ನ ಭಾರತ ಜಗತ್ತಿನ ಮುಂದೆ ಪರ್ಫೆಕ್ಟ್ ಆಗಿಡ್ತು. ಜಗತ್ತಿನ ಎಲ್ಲ ವೇದಿಕೆಗಳ ಮೇಲೂ ಈ ದೇಶದ ವಿದೇಶಾಂಗ ಸಚಿವರು ಹೋಗಿ ನಿಂತರು, ಅವ್ರ ಜೊತೆ ಮಾತನಾಡಿದ್ರು. ಮತ್ತು ಯಾವಾಗ ಯುಕೆ ಸ್ವಲ್ಪ ತಂಟೆ ಮಾಡುತ್ತೆ ಅಂತ ಗೊತ್ತಾಯ್ತೋ, ಯುಕೆಗೆ ವಾರ್ನಿಂಗ್ ಕೊಟ್ಟರು. ನಮಗೆ ಫ್ರೆಂಡ್ಸ್ ಬೇಕಾಗಿದ್ದಾರೆ, ಪ್ರೀಚರ್ಗಳು ಬೇಕಾಗಿಲ್ಲ ಎನ್ನುವಂತ ವಾರ್ನಿಂಗ್ ಅನ್ನ ಯುಕೆ ಕೊಟ್ಟರು. ಅದರ ನಂತರ ಯುಕೆ ಜೊತೆಗೆ ಒಂದು ಬೈಲ್ಯಾಟರಲ್ ಟ್ರೇಡ್ ಮಾಡಿ ಯುಕೆಯನ್ನು ಬಾಯಿ ಮುಚ್ಚಿಸಲಾಯಿತು. ಸೊ ನೀವು ಜಗತ್ತಿನ ಯಾವ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನದ ಪರವಾಗಿಲ್ಲ. ಯಾವ ರಾಷ್ಟ್ರಗಳು ಚೀನಾ ಪರವಾಗಿದೆ ಅಂತ ಅನ್ಕೊಳ್ತಾರೆ, ಯುನೈಟೆಡ್ ನೇಷನ್ಸ್ ನ
ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ವಿಟೋ ಪವರ್ ಹೊಂದಿರುವಂತ ಚೀನಾ ಕೂಡ ಬಾಯಿ ಮುಚ್ಕೊಂಡಿರಬೇಕಾದಂತ ಸ್ಥಿತಿ ಬಂತು. ಯಾಕೆಂದ್ರೆ ಉಳಿದೆಲ್ಲ ರಾಷ್ಟ್ರಗಳು ಭಾರತದ ಪರವಾಗಿದೆ. ಇವೆಲ್ಲವನ್ನು ನೋಡುವಾಗ ಪಾಕಿಸ್ತಾನ ಯುದ್ಧ ಶುರುವಾಗೋಕ್ಕಿಂತ ಮುಂಚೆನೆ ಗ್ರೌಂಡ್ ಕಳ್ಕೊಂಡಿದೆ. ಭಾರತ ವೆಲ್ ಪ್ರಿಪೇರ್ಡ್, ಸೈನ್ಯದ ದೃಷ್ಟಿಯಿಂದ ವೆಲ್ ಪ್ರಿಪೇರ್ಡ್, ನಾವು ಜಾಗತಿಕ ದೃಷ್ಟಿಯಿಂದ ವೆಲ್ ಪ್ರಿಪೇರ್ಡ್, ಆರ್ಥಿಕ ದೃಷ್ಟಿಯಿಂದ ವೆಲ್ ಪ್ರಿಪೇರ್ಡ್, ಈ ದೇಶದ ಜನರನ್ನ ತಯಾರು ಮಾಡುವ ದೃಷ್ಟಿಯಿಂದ ವೆಲ್ ಪ್ರಿಪೇರ್ಡ್. ಯಾವ ದಿಕ್ಕಿನಿಂದ ನೋಡಿದ್ರು ಕೂಡ ಭಾರತ ಚೆನ್ನಾಗಿ ಪ್ರಿಪೇರ್ ಆಗಿದೆ ಅಂತ ನನಗನ್ಸುತ್ತೆ. ಚಕ್ರವರ್ತಿ ಅವರೇ, ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಕೂಡ ಇದ್ದಾರೆ. ನಿಮಗೆ ಪ್ರಶ್ನೆ ಕೇಳೋಕ್ ಮುಂಚೆ ಮತ್ತೊಂದು ಬಾರಿ ಜರ್ನಲಿಸ್ಟ್ಗಳಿಗೆ ತಮ್ಮ ಒಪಿನಿಯನ್ ಅನ್ನು ಹಂಚ್ಕೊಳ್ಳೋಕೆ ಅವಕಾಶಗಳು ಬಹಳ ಕಮ್ಮಿ ಈ ಬಾರಿ ಸಿಗೋದು. ಹೀಗಾಗಿ ವೀಕ್ಷಕರ ಗಮನಕ್ಕೆ ಮತ್ತೊಮ್ಮೆ ನನಗಿವತ್ತ ಫೇವ್ರೇಟ್ ಕೋಟ್, ಇವತ್ತಿನ ನನ್ನ ಪರ್ಸನಲ್ ಫೇವ್ರೇಟ್ ಕೋಟ್ ಮತ್ತೊಂದು ಸತಿ ಹೇಳ್ಬಿಡ್ತೀನಿ. ಯಾವ ಉಗ್ರಗಾಮಿಗಳು ಭಾರತದ ನೆಲದಲ್ಲಿ ನಿಂತು ಕಲ್ಮಾ ಓದಿ ಅಂತ ಹೇಳಿ ಅಮಾಯಕ ನಾಗರಿಕರ ಪ್ರಾಣವನ್ನ ಬಲಿ ಪಡೆದ್ರು, ಆ ಕಲ್ಮಾ ಹೇಳ್ಕೊಡೋ ಧಾರ್ಮಿಕ ಕೇಂದ್ರಗಳಿಗೇನೆ ನುಗ್ಗಿ ಹೊಡೆದಿದೆ ಭಾರತ. ದಿಸ್ ಈಸ್ ನ್ಯೂ ಇಂಡಿಯಾ. ಶ್ರೀಲಕ್ಷ್ಮಿ. ರೈಟ್. ನಮಸ್ಕಾರ ಚಕ್ರವರ್ತಿ ಸುಲಿಬೆಲೆ ಅವರೇ. ಡಿಫೆನ್ಸ್ ಮಿನಿಸ್ಟರ್, ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಬೆಳಬೆಳಗ್ಗೆ ಜಾಗತಿಕ ಮಾಧ್ಯಮವೊಂದಕ್ಕೆ ಮಾತನಾಡ್ತಾ ಹೇಳ್ತಾ ಇದ್ರು, ಭಾರತ ನಮ್ಮ ಸಾರ್ವಜನಿಕರ ಮೇಲೆ ದಾಳಿ ಮಾಡಿಬಿಟ್ಟಿದೆ, ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡಿಬಿಟ್ಟಿದೆ, ತುಂಬಾ ನಮಗೆ ತೊಂದರೆ ಮಾಡಿಬಿಟ್ಟಿದೆ. ಆದರೆ ನಾವು ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡೋರಲ್ಲ, ಬದಲಾಗಿ ನಾವು ಬಲಿಪಶುಗಳು, ಭಯೋತ್ಪಾದನೆಯ ಬಲಿಪಶುಗಳು. ನಾವು ಆ ಭಯೋತ್ಪಾದಕರು ಮತ್ತು ಹೊರಗಡೆ ಜಗತ್ತಿನ ನಡುವೆ ಒಂದು ಅಡ್ಡಗೋಡೆಯಾಗಿ ಪಾಕಿಸ್ತಾನ ನಿಂತಿದೆ. ಅಂಥ ನಮ್ಮನ್ನು ಪಾಪ ಇಂಥ ಸ್ಥಿತಿಗೆ ತಂದುಬಿಡ್ತು ಭಾರತ, ನಿರ್ದಯವಾಗಿ ನಮ್ಮ ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಗೋಗರಿತಾ ಇದ್ರು. ಏನು ಹೇಳೋಕೆ ಬಯಸ್ತೀವಿ? ಒಂದು, ಪಾಕಿಸ್ತಾನಕ್ಕೆ ಬೇರೆ ಯಾವ ದಾರಿಯೂ ಇಲ್ಲ. ಪಾಕಿಸ್ತಾನ ಜಾಗತಿಕ ಮಟ್ಟದ ಅವರ ಕಣ್ಣನ್ನ ಈ ಕಡೆ ಸೆಳಿಬೇಕು ಅಂತಂದ್ರೆ ಅವರು ಸಾಮಾನ್ಯರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಬಟ್ ಭಾರತದ ಪ್ರಿಸೈಸ್ ಅಟ್ಯಾಕ್ ಇದೆಯಲ್ಲ, ಈ ಅಟ್ಯಾಕ್ನ ವೈಶಿಷ್ಟ್ಯ ಏನು ಅಂತಂದ್ರೆ, ನಾವು ಪಾಕಿಸ್ತಾನದ ಏರ್ ಸ್ಪೇಸ್ ಎಂಟ್ರಿನೇ ಮಾಡಲಿಲ್ಲ. ನಮ್ಮ ಏರ್ ಸ್ಪೇಸ್ನೊಳಗೆ ಇಟ್ಕೊಂಡು ಪಾಕಿಸ್ತಾನದ 9 ಟಾರ್ಗೆಟೆಡ್ ಅಟ್ಯಾಕ್ಗಳನ್ನು ನಾವು ಮಾಡಿದೀವಲ್ಲ, ಇದು ಇಡೀ ಜಗತ್ತಿಗೆ ನಾವು ತೋರಿಸಿದೀವಿ. ಟಾರ್ಗೆಟೆಡ್ ಅಟ್ಯಾಕ್ ಮಾಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಇದೀವಿ. ಸರಿಯಾಗಿರುವಂತ ಕ್ಷೇತ್ರಗಳ ಮೇಲೆ, ಮುಜಫರಾಬಾದ್ ಮೇಲೆ ಹಿಜ್ಬುಲ್ ಮುಜಾಹಿದ್ದೀನ್, ಈ ಜೈಷ್ ಎ ಮೊಹಮ್ಮದ್ನ ಇವರುಗಳ ಆ ಕ್ಷೇತ್ರಗಳ ಮೇಲೆ ಅಟ್ಯಾಕ್ ಮಾಡೋದ್ರ ಮೂಲಕ ನಾವು ಜಗತ್ತಿಗೆ ತೋರಿಸಿದೀವಿ, ನಾವು ಅಟ್ಯಾಕ್ ಮಾಡಿರೋದೆಲ್ಲ ಭಯೋತ್ಪಾದಕರು. ಮತ್ತು ಜಗತ್ತಿನ ಅನೇಕ ಮಾಧ್ಯಮಗಳು ಆಗ್ಲೇ ಬರೀಲಿಕ್ಕೆ ಶುರು ಮಾಡಿವೆ, 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ, ಉಗ್ರರನ್ನ ಭಾರತ ಧ್ವಂಸಗೊಳಿಸಿದೆ ಅಂತ. ಇದು ಪಾಯಿಂಟ್ 1. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಇನ್ನೇನು ಉಳ್ಕೊಂಡಿಲ್ಲ. ಪಾಕಿಸ್ತಾನದ ಇನ್ನೂ ಕೆಲವರು ಮಾತನಾಡ್ತಾ ಹೇಳಿದ್ದಾರೆ, ಭಾರತ ಜನಸಾಮಾನ್ಯರನ್ನ ಮುಟ್ಲಿಲ್ಲ, ಸೈನಿಕ ಠಾಣ್ಯಗಳನ್ನು ಕೂಡ ಅಟ್ಯಾಕ್ ಮಾಡಲಿಲ್ಲ, ಭಾರತ ಪ್ರಿಸೈಸ್ ಅಟ್ಯಾಕ್ ಗಳನ್ನ ಇವರುಗಳ ಉಗ್ರರ ನೆಲೆ ಇತ್ತು ಅದರ ಮೇಲೆ ಮಾತ್ರ ಮಾಡಿದೆ ಅಂತ ಪಾಕಿಸ್ತಾನದ ಕೆಲವರೇ ಹೇಳ್ತಿರೋದು ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹಿನ್ನಡೆ. ಆದ್ರೆ ಈಗ ಪಾಕಿಸ್ತಾನಕ್ಕೆ ಇರೋದು ಒಂದೇ ಒಂದು ಮಾರ್ಗ ಏನು ಅಂತಂದ್ರೆ, ಜಗತ್ತಿನ ಮುಂದೆ ಕಣ್ಣೀರಿಡಬೇಕು. ಬಟ್ ಜಗತ್ ಅವ್ರ ಮಾತನ್ನು ಇವತ್ತು ಕೇಳಲಿಕ್ಕೆ ಸಿದ್ಧ ಇಲ್ಲ. ಅದು ಕೂಡ ಕಾಶ್ಮೀರದಲ್ಲಿ ಅವ್ರು ಮಾಡಿದ ಅಟ್ಯಾಕ್ ನ ಬರ್ಬರತೆಯ ನಂತರ ಪಾಕಿಸ್ತಾನಕ್ಕೆ ಕಣ್ಣೀರಿಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ, ಮೊದಲನೇದು. ಇನ್ನು ಎರಡನೇದು, ಪಾಕಿಸ್ತಾನದ ಇವತ್ತಿನ ಅವಸ್ಥೆ ಹೇಗಿದೆ ಅಂತಂದ್ರೆ, ಅವರಿಗೀಗ ರಿಟಾಲಿಯೇಟ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲದೆ ಹೋದ್ರೆ ISI ಮತ್ತು ಸೇನೆ ಪಾಕಿಸ್ತಾನದಲ್ಲಿ ಅವರ ನೆಲೆಯನ್ನ ಪರಿಪೂರ್ಣವಾಗಿ ಕಳ್ಕೊಳ್ತಾರೆ. ಅಲ್ಲಿನ ಜನ ಸೈನಿಕರನ್ನ ಹೊಡೆಯುವಂತ ಕಾಲ ಬಹಳ ಹತ್ರ ಬಂದ್ಬಿಟ್ಟಿದೆ. ಬಲೂಚಿಸ್ತಾನಕ್ಕೆ ಇವತ್ತು ಬಹಳ ಖುಷಿ ಯಾಕೆ ಅಂತಂದ್ರೆ, ಪಾಕಿಸ್ತಾನದ ಅಷ್ಟು ಸೇನೆ POK ಮತ್ತು ಪಂಜಾಬಿನ ಬಾರ್ಡರ್ಗೆ ಬರುತ್ತೆ. ಬಲೂಚಿಸ್ತಾನ ಫ್ರೀಡಮ್ ತೆಗೆದುಕೊಳ್ಳುವಂತ ಸಂದರ್ಭ. ಇನ್ನೊಂದು 3-4 ದಿನಗಳ ಕಾಲ ಈ ತರದ ಸ್ಟ್ರೈಕ್ಸ್ ಮತ್ತು ಅಟ್ಯಾಕ್ ನಡೆದ್ರೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತ ಬೀಳಲಿಕ್ಕಿದೆ. ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನದಲ್ಲಿ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅದು ಪಾಕಿಸ್ತಾನದ ವಿರುದ್ಧವೇ ಕೆಲಸ ಮಾಡ್ತಾ ಪಾಕಿಸ್ತಾನದ ಸೈನಿಕರನ್ನ ಧ್ವಂಸಗೊಳಿಸಬೇಕು ಅಂತಿದ್ದಾರೆ. ಸೊ ಇವೆಲ್ಲವನ್ನೂ ಮುಂದಿಟ್ಕೊಂಡು ನೋಡುವಾಗ ಬಲೂಚಿಸ್ತಾನದಿಂದ ಬರುವಂತ ಸುದ್ದಿಗಳು ಜಗತ್ತಿನ ಮುಂದೆ ಇವತ್ತು ಜಗತ್ತಿನ ವೇದಿಕೆ ಮೇಲೆ ಪ್ರತಿಪಾದಿತವಾಗ್ತಾ ಇರೋದು ನೋಡುವಾಗ ಪಾಕಿಸ್ತಾನವನ್ನ ನಂಬುವಂತ ಸ್ಥಿತಿಯಲ್ಲಿ ಜಗತ್ತಿನ ಯಾವ ರಾಷ್ಟ್ರಗಳು ಇಲ್ಲ. ಆ ದೃಷ್ಟಿಯಿಂದ ನನ್ಗನ್ಸುತ್ತೆ ಪಾಕಿಸ್ತಾನ ಕಣ್ಣೀರಿಡಬೇಕು ಅಷ್ಟೇ, ಆದ್ರೆ ಅವರನ್ನ ಜಗತ್ತು ಅವ್ರ ಜೊತೆ ನಿಲ್ಲದಿಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ ಅವರು, ಏನು ಚಕ್ರವರ್ತಿ ಸುಲಿಬೆಲೆ ಅವರೇ, ಮತಾಂಧತೆಯಿಂದ, ಧರ್ಮದ ಆಧಾರದ ಮೇಲೆ, ಧರ್ಮ ದ್ವೇಷದ ಆಧಾರದ ಮೇಲೆ ಒಂದು ದೇಶವನ್ನ ಕಟ್ಟಿದ್ರೆ ಆ ದೇಶದ ಪರಿಸ್ಥಿತಿ ಓವರ್ ದಿ ಇಯರ್ಸ್ ಏನಾಗುತ್ತೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾದಂಥ ಉದಾಹರಣೆ ಭೂಮಿ ಮೇಲೆ ಪಾಕಿಸ್ತಾನ ಅಂತ ಅನ್ಸುತ್ತೆ. ಆದರೆ ಭಾರತದಲ್ಲಿ ಒಂದಷ್ಟು ಜನ ಭಾರಿ ಒಳಗೊಳಗೆ ಪಾಕಿಸ್ತಾನವನ್ನ ಈ ಧರ್ಮದ ಕಾರಣಕ್ಕಾಗಿಯೇ ಪ್ರೀತಿಸುವವರು, ಅಥವಾ ಧರ್ಮಾಂಧತೆಯ ಕಾರಣಕ್ಕಾಗಿಯೇ ಪ್ರೀತಿಸುವವರು, ಅಥವಾ ಇನ್ನು ಯಾವ್ಯಾವುದೋ ಬುದ್ಧಿಜೀವಿ ಕಾರಣಕ್ಕಾಗಿ ಪ್ರೀತಿಸುವವರು ಇದ್ದಾರೆ. ಅಂಥವರಿಗೆ ಈ ಕ್ಷಣದಲ್ಲಿ ಏನು ಹೇಳೋ ಪರಿಸ್ಥಿತಿ?
ಒಂದು ಭಾರತ ಫೈಟ್ ಮಾಡಬೇಕಾಗಿರೋದು ಮೇಲ್ನೋಟಕ್ಕೆ 3 ಫ್ರಂಟ್ಗಳ ಜೊತೆಗೆ. ಒಂದು ಪಾಕಿಸ್ತಾನ ಇದೆ, ಆ ಕಡೆ ಚೈನಾ ಇದೆ, ಮೂರನೇದು ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶ ಮೊದಲು ನಮಗೆ ಫೇವರ್ ಮಾಡುವಂತ ನೇಷನ್ ಆಗಿತ್ತು, ಆದರೆ ಮೊಹಮ್ಮದ್ ಯೂನಸ್ ಬಂದ ನಂತರ ಅದು ನಮ್ಮ ವಿರೋಧಿಯಾಗಿ ಮಾರ್ಪಟ್ಟಿದೆ. 3 ಫ್ರಂಟ್ ಇಂದ ಫೈಟ್ ಮಾಡಬೇಕು ಅನ್ಕೊಂಡ್ರೆ ದೇರ್ ಈಸ್ ಅನದರ್ ಫ್ರಂಟ್, ಹಾಫ್ ಫ್ರಂಟ್ ಅಂತ ನಾವು ಅದನ್ನು ಕರಿತೀವಿ. ಈ 0.5 ಫ್ರಂಟ್ ಏನಿದೆ, ಈ ಫ್ರಂಟ್ ಕೂಡ ನಾವು ಭಾರತೀಯರು ಇವತ್ತು ಎದುರಿಸಬೇಕಾದಂತ ಪರಿಸ್ಥಿತಿ ಇದೆ. ಈ 0.5 ಫ್ರಂಟ್ ಎಲ್ಲಿದೆ ಗೊತ್ತಾ? ಕರ್ನಾಟಕದ ಗೌರ್ಮೆಂಟ್ ಒಳಗಿದೆ ಶ್ರೀಲಕ್ಷ್ಮಿ ಅವರೇ. ನಾವು ಬೇರೆ ಯಾರನ್ನೋ ಕೈ ತೋರಿಸಬೇಕು ಅಂತಿಲ್ಲ. ನೀವು ಪಾಕಿಸ್ತಾನದ ನೀವು ಎಲ್ಲಿ ಪೆಹಲ್ಗಾಮ್ದಲ್ಲಿ ತೀರ್ಕೊಂಡಂತವ್ರ ಕುರಿತಂತೆ ಒಂದು ಬ್ಯಾನರ್ ಹಾಕಿದ್ರೆ, ಬ್ಯಾನರ್ ಹಾಕಿದವನನ್ನ BBMP ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತ FIR ಹಾಕ್ತಾರೆ. ಇದು ಪಾಕಿಸ್ತಾನ ಫೇವರ್ಡ್ ಗವರ್ಮೆಂಟ್ ಅಲ್ವಾ? ನೀವು ಕಲಬುರ್ಗಿನಲ್ಲಿ ಪಾಕಿಸ್ತಾನದ ಧ್ವಜವನ್ನ ರಸ್ತೆಗೆ ಯಾರೋ ಹಾಕಿದ್ರು, ಪಾಕಿಸ್ತಾನದ ಮೇಲೆ ಆಕ್ರೋಶ ಸಹಜರಿ. ನಮ್ಮ 26 ಜನರನ್ನ ಅತ್ಯಂತ ಕೆಟ್ಟದಾಗಿ ಬರ್ಬರವಾಗಿ ಹತ್ಯೆ ಮಾಡಿರುವಾಗ ಆ ಧ್ವಜವನ್ನ ಹಾಕಿದ್ರೆ, ಧ್ವಜವನ್ನ ಹಾಕಿದವನ ಮೇಲೆ FIR ಮಾಡಲಾಗುತ್ತೆ. ಎಲ್ಲೆಲ್ಲಿ ಧ್ವಜ ಹಾಕಿದಾರೋ ಅದನ್ನು ಕಿತ್ತು ಹಾಕುವಂತ ಪ್ರಯತ್ನವನ್ನ ನಮ್ಮ ಪೊಲೀಸರ ಮೂಲಕ ಸರ್ಕಾರ ಮಾಡಿಸುತ್ತೆ ಅಂತಂದ್ರೆ ಕರ್ನಾಟಕ ಸರ್ಕಾರವೇ ಪ್ರೋ ಪಾಕಿಸ್ತಾನ್. ಕರ್ನಾಟಕ ಸರ್ಕಾರ ಈ ಹೊತ್ತಿನಲ್ಲಿ ಅತ್ಯಂತ ಕ್ರಿಟಿಕಲ್ ಟೈಮ್ ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಟ್ವೀಟ್ ಮಾಡುತ್ತೆ, ಶಾಂತಿ ಎಲ್ಲಕ್ಕಿಂತಲೂ ಮುಖ್ಯವಾದ್ದು ಅನ್ನೋ ಅರ್ಥದ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು ಟ್ವೀಟ್ ಮಾಡುತ್ತೆ. ಜನ ಉಲ್ಟಾ ಬಿದ್ದ ಮೇಲೆ ಆ ಟ್ವೀಟ್ಗೆ ಪ್ರತಿಯಾಗಿ ಮತ್ತೊಂದು ಟ್ವೀಟ್ ಅನ್ನು ಹೊರಡಿಸುವಂತ ಪ್ರಯತ್ನ ಮಾಡುತ್ತೆ. ನೀವು ಬೇರೆ ಜನರನ್ನ ಬಿಡಿ, ಮತಾಂಧತೆಯಿಂದ ಇರುವಂತವ್ರನ್ನ ಬಿಡಿ, ವೋಟಿಗೋಸ್ಕರ, ಎಂಜಿನಿಗೋಸ್ಕರ, ಒಂದು ಅಧಿಕಾರಕ್ಕೋಸ್ಕರ, 5 ವರ್ಷದ ಅಧಿಕಾರಕ್ಕೋಸ್ಕರ ಪಾಕಿಸ್ತಾನದ ನೆಲವನ್ನು ನೆಕ್ಕುವಂತ ಜನ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ಇನ್ನೇನ್ ಮಾತನಾಡೋದು? ಈ 0.5 ಫ್ರಂಟ್ ನ ವಾರ್ ಇದೆಲ್ಲ ಬಹಳ ಕಷ್ಟ. ಈ 0.5 ಫ್ರಂಟ್ ನ ವಾರ್ನ ನರೇಂದ್ರ ಮೋದಿ ಫೈಟ್ ಮಾಡಬೇಕಾಗಿಲ್ಲ, ಇದೆ ನಾನು ಮತ್ತು ನೀವು ಫೈಟ್ ಮಾಡಬೇಕು. ನೀವು ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂತಂದ್ರೆ ವಿ ಆರ್ ರೆಡಿ ಟು ಫೈಟ್ ದೆಮ್ ಅಂತ. ಮತ್ತು ಭಾರತದ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ನಾವು ಬೇರೆ ಸಂದರ್ಭದಲ್ಲಿ ನಾರ್ಮಲ್ ಆಗಿರ್ತೀವಿ, ಆದ್ರೆ ಯಾವಾಗ ದೇಶದ ಹಿತಾಸಕ್ತಿಗೆ ಧಕ್ಕೆ ಬರುತ್ತೋ ನಾವು ನಮ್ಮ ಎಲ್ಲವನ್ನು ಬದಿಗಿಟ್ಟು ರಾಷ್ಟ್ರದ ಪರವಾಗಿ ನಿಲ್ತೀವಿ. ನೇಷನ್ ಫಸ್ಟ್ ಅಂತ ನಾವು ಎದ್ದು ನಿಲ್ಲೋದಿದೆಯಲ್ಲ, ಅದು ತುಂಬಾ ಸ್ಪಷ್ಟವಾಗಿರುವಂತ ಕಾದಾಟ ಅಂತ ನನ್ಗೆ ಅನ್ಸುತ್ತೆ. ಹೀಗಾಗಿ ಇದು 0.5 ಫ್ರಂಟ್ ನ ವಾರ್ ಕೂಡ, ಅಥವಾ ಯಾರ್ಯಾರು ಪಾಕಿಸ್ತಾನದ ಪರವಾಗಿ ನಿಲ್ತಾರೋ, ಯಾರ್ಯಾರು ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಸಂಪತ್ತಿಗೋಸ್ಕರ, ತಾವು ಎಲ್ಲವನ್ನು ಗಳಿಸಿಕೊಳ್ಳಿಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೋ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಸರಿಯಾದ ಸಂದರ್ಭ ಬಂದಿದೆ, ನಿಮ್ಮನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತೀವಿ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡಬೇಕು. ಅದೊಂದೇ ಇರುವಂತ ದಾರಿ ಅಂತ ನನಗನ್ಸುತ್ತೆ. ಮುಂದಿನ ಪ್ರಶ್ನೆ ಕೇಳೋಕೆ ಮುಂಚೆ ಚಕ್ರವರ್ತಿ ಅವರೇ, ಕ್ವಿಕ್ ಆಗಿ ಈ 9 ಸ್ಪಾಟ್